ಹರಿಯಾಣದಲ್ಲಿ ಬಿಜೆಪಿಗೆ ಪರಿಸ್ಥಿತಿ ತೀರಾ ಪ್ರತಿಕೂಲವಾಗಿದೆ. ಅಧಿಕಾರ ಕಳೆದುಕೊಳ್ಳುವುದು ಬಹುತೇಕ ಖಚಿತ ಅನ್ನುವಂತಹ ಸ್ಥಿತಿ ಇದೆ. ಕಾಶ್ಮೀರದಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಇದೇ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖ ನಾಯಕರಿಂದ ಪ್ರಚೋದನಕಾರಿ ಭಾಷಣಗಳು, ಹೇಳಿಕೆಗಳು ಶುರುವಾಗಿವೆ. ಚುನಾವಣೆ ಇರುವಾಗ ಪ್ರಚೋದನಕಾರಿ ಭಾಷಣ ಮಾಡದೆ ನಮಗೆ ವೋಟ್ ಬರೋದೇ ಇಲ್ಲ ಅಂತ ಬಿಜೆಪಿ ನಿರ್ಧರಿಸಿದ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಮೋದಿಯಿಂದ ಹಿಡಿದು ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳವರೆಗೆ ಯಾರಿಗೂ ಹಿಂದೂ ಮುಸ್ಲಿಂ ವಿಚಾರ ಬಿಟ್ಟು ಈ ದೇಶದಲ್ಲಿ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಮೋದಿಯನ್ನ ಪ್ರಶ್ನಿಸಿದ ಕೂಡಲೇ, ಅವರ ಸರ್ಕಾರದ ನೀತಿಯನ್ನ ಪ್ರಶ್ನೆ ಮಾಡಿದ ಕೂಡಲೇ, ಪ್ರಜಾಸತ್ತೆಯನ್ನ ಹಾಳು ಮಾಡೋದಕ್ಕೆ ನಿಂತವರನ್ನ ಟೀಕಿಸಿದ ಕೂಡಲೇ ಅದಿವರಿಗೆ ದೇಶ ವಿರೋಧಿ ಅಂತ ಅನ್ನಿಸ್ಬಿಡುತ್ತೆ. ಚುನಾವಣಾ ಪ್ರಚಾರದಲ್ಲಿ ದ್ವೇಷವನ್ನೇ ಬಿತ್ತುವ ಕೆಲಸ ಮಾಡಿ ಮತದಾರರಿಂದ ಸರಿಯಾಗಿ ಪೆಟ್ಟು ತಿಂದು ಕೂತಿದ್ರು. ಅದರಿಂದ ಯಾವ ಪಾಠವನ್ನು ಬಿಜೆಪಿ ನಾಯಕರು ಕಲಿತಂತಿಲ್ಲ. ಬಾಬ್ರಿ ಮಸೀದಿ ಧ್ವಂಸ ನಡೆದು ಸುಪ್ರೀಂ ಕೋರ್ಟ್ ತೀರ್ಪು ಬಂದು ರಾಮ ಮಂದಿರ ಕಟ್ಟಾದ ಮೇಲೂ ಯುಪಿಯ ಬುಲ್ಡೋಜರ್ ಬಾಬಾಗೆ ಇನ್ನೂ ಬಾಬ್ರಿ ಮಸೀದಿ ವಿಚಾರವನ್ನೇ ಎಳೆದೆಳೆದು ತಂದು ಮಾತಾಡಬೇಕಾದ ಅನಿವಾರ್ಯತೆ. ಇವರ ರಾಜಕಾರಣದ ಕಣ್ಣಿಗೆ ಈ ದೇಶದ ಇನ್ಯಾವುದೇ ಸಮಸ್ಯೆಗಳು ಕಾಣಿಸಲಾರದಷ್ಟು ಕುರುಡುತನ ಆವರಿಸಿದೆ. ದೇಶದ ಜನರನ್ನ ಬಾಬ್ರಿ, ಹಿಂದೂ ಮುಸಲ್ಮಾನ್ ಅನ್ನೋದ್ರಲ್ಲೇ ಮುಳುಗಿಸಿ ಬಿಡುವ ಹುನ್ನಾರ ಮತ್ತೆ ನಡೀತಿರುವ ಲಕ್ಷಣಗಳಿವೆ. ಚುನಾವಣಾ ರ್ಯಾಲಿಗಳಲ್ಲಿ ಬಹಿರಂಗವಾಗಿಯೇ ಮುಸ್ಲಿಮರ ವಿರುದ್ಧ, ಮದ್ರಸಾಗಳ ವಿರುದ್ಧ ಮಾತಾಡುವುದಂತೂ ಇವರಿಗೆ ಚಾಳಿನೇ ಆಗಿ ಹೋಗಿದೆ. ಈ ದೇಶದ ಭಾಗವೇ ಆಗಿರುವ ಸಮುದಾಯವನ್ನ ಇಷ್ಟು ದ್ವೇಷದಿಂದ ನೋಡುವ ಬಿಜೆಪಿಯ ಈ ದುಷ್ಟ ನಡವಳಿಕೆಯನ್ನ ಕಂಡು ಸುಮ್ಮನೆ ಕೂತಿರುವ ಚುನಾವಣಾ ಆಯೋಗಕ್ಕೆ ಕಿಂಚಿತ್ತಾದ್ರೂ ನಾಚಿಕೆ ಆಗೋದಿಲ್ವಾ ಅಂತ ಕೇಳಿದ್ದಾರೆ ಖ್ಯಾತ ಪತ್ರಕರ್ತ ಅಭಿಸಾರ್ ಶರ್ಮಾ. ಈ ದೇಶಕ್ಕೆ ವೈದ್ಯರು, ಎಂಜಿನಿಯರ್ಗಳು ಬೇಕಿರೋದ್ರಿಂದ ಮದ್ರಸಾಗಳನ್ನ ಮುಚ್ಚಿದ್ದೇನೆ, ಇನ್ನೂ ಮುಚ್ಚುತ್ತೇನೆ ಅಂದಿದ್ದಾರೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ. ದ್ವೇಷ ಬಿತ್ತುವ ಮೂಲಕವೇ ರಾಜಕೀಯದಲ್ಲಿ ಉಳಿದುಕೊಂಡಿರುವ ಶರ್ಮಾ ಹೇಳಿಕೆಯನ್ನ ಕೇಳಿಸಿಕೊಂಡು ಮೌನವಾಗಿರುವ ಚುನಾವಣಾ ಆಯೋಗಕ್ಕೆ ಅದು ದ್ವೇಷ ಭಾಷಣವಾಗಿ ಕಾಣಿಸೋದೇ ಇಲ್ವಾ? ಹಿಮಂತ ಬಿಸ್ವ ಶರ್ಮಾಗೆ ಬೇಕಿರೋದು ವೈದ್ಯರು, ಎಂಜಿನಿಯರ್ಗಳನ್ನ ಹೆಚ್ಚೋದಲ್ಲ, ಬದಲಿಗೆ ದೇಶದಲ್ಲಿ ಮುಸ್ಲಿಂ ದ್ವೇಷವನ್ನ ಹರಡೋದು ಅನ್ನೋದು ಯಾರಿಗಾದ್ರೂ ಅರ್ಥವಾಗುತ್ತೆ. ಆದರೆ ಚುನಾವಣಾ ಆಯೋಗಕ್ಕೆ ಅರ್ಥ ಆಗೋದಿಲ್ವಾ ಅಂತ ಕೇಳಿದ್ದಾರೆ ಅಭಿಸಾರ್ ಶರ್ಮಾ. ಮಾತಲ್ಲೂ ಬಾಬರನನ್ನ ಎಳೆದು ತರುವ ಇವರ ದೃಷ್ಟಿಯ ಶ್ರೀರಾಮ ಹೀಗೆ ದ್ವೇಷಿಯಾಗಿದ್ನ? ಇವರ ನಡವಳಿಕೆ ಶ್ರೀರಾಮನನ್ನು ಅವಮಾನಿಸುವ ರೀತಿಯಲ್ಲಿದೆ ಅಂತ ದೇಶದ ಜನತೆಗೆ ಅನ್ನಿಸ್ತೇ ಇರೋಕೆ ಸಾಧ್ಯನಾ ಅಂತ ಕೇಳಿದ್ದಾರೆ ಅಭಿಸಾರ್ ಶರ್ಮಾ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಸೋತು ಹೋಗಲಿರುವ ಭೀತಿಯಲ್ಲಿರುವ, ಹತಾಶೆಯಲ್ಲಿರುವ ಬಿಜೆಪಿಗೆ ದ್ವೇಷ ಭಾಷಣ ಬಿಟ್ಟು ಬೇರೆ ಗತಿನೇ ಇಲ್ಲದಂತಾಗಿದೆಯಾ? ಇವರ ಅತಿ ಘಾತುಕ ಮಾತುಗಳು ಉಂಟು ಮಾಡುವ ಪರಿಣಾಮಗಳೇನು? ದ್ವೇಷ ಹರಡುವ ಮೂಲಕ ಹಿಂದುತ್ವದ ಅಮಲಿನಲ್ಲಿ ಜನರನ್ನ ಮುಳುಗಿಸಿಬಿಡುವ ಉದ್ದೇಶನ? ಈಗಾಗಲೇ ಚುನಾವಣಾ ಪೂರ್ವ ಸಮೀಕ್ಷೆಗಳು ಕಾಂಗ್ರೆಸ್ ಗೆಲುವಿನ ಸುಳಿವು ನೀಡಿರೋದ್ರಿಂದ ಬಿಜೆಪಿ ನಾಯಕರಿಗೆ ದಿಕ್ಕೇ ತೋಚದಂತಾಗಿದೆಯಾ? ಈ ಹಿಮಂತ ಬಿಸ್ವ ಶರ್ಮಾ, ಈ ಬುಲ್ಡೋಜರ್ ಬಾಬಾ ಥರದವರ ದ್ವೇಷದ ಮಾತುಗಳ ಪರಿಣಾಮ ಎಲ್ಲಿ ಮುಟ್ಟಿದೆ ಅಂತಂದ್ರೆ, ಇವರೇ ನಿರುದ್ಯೋಗಿಯಾಗಿಸಿರುವ ಯುವಕನೊಬ್ಬ ಮುಸ್ಲಿಂ ವ್ಯಕ್ತಿಯನ್ನ ನಡುಬೀದಿಯಲ್ಲಿ ನಿಲ್ಲಿಸಿಕೊಂಡು ಹಿಂದೂಸ್ತಾನಿ ಅಂತ ಸಾಬೀತುಪಡಿಸೋಕೆ ಕೇಳೋದು ನಡೀತಾ ಇದೆ. ರಾಜಸ್ಥಾನದಲ್ಲಿ ಅಂಥದ್ದೊಂದು ವಿಡಿಯೋ ಹರಿದಾಡಿದ ಬಳಿಕ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ತನ್ನ ತಪ್ಪಿಗೆ ಆತ ಅಷ್ಟೇ ದಯನೀಯವಾಗಿ ಕ್ಷಮೆ ಕೇಳಿದ್ದೂ ಆಗಿದೆ. ಇಂತಹ ಎಷ್ಟೋ ಅಮಾಯಕ ಯುವಕರಲ್ಲಿ ಅನವಶ್ಯಕವಾಗಿ ದ್ವೇಷ ತುಂಬಿಸೋ ಕೆಲಸವನ್ನ ಈ ಶರ್ಮಾ, ಈ ಬಾಬಾ ಮಾಡ್ತಿದ್ದಾರೆ ಹೊರತು ಎಂಜಿನಿಯರ್ಗಳನ್ನೋ ವೈದ್ಯರನ್ನೋ ಖಂಡಿತ ಸೃಷ್ಟಿ ಮಾಡ್ತಾ ಇಲ್ಲ. ಇವ್ರ ಮಾತನ್ನು ಕೇಳ್ಕೊಂಡು ಹಾಳಾಗಿ ಹೋಗ್ತಿರುವ ಇತರರಿಗೂ ಈ ಸತ್ಯ ಅರ್ಥ ಆಗ್ಬೇಕಾಗಿದೆ. ಜನರನ್ನ ಭಯದಲ್ಲಿಡ್ತಾ, ಅವರಲ್ಲಿ ತಾವು ಅಸುರಕ್ಷಿತ ಅನ್ನೋ ಭಾವನೆಯನ್ನ ಮೂಡುವಂತೆ ಮಾಡ್ತಾ, ಹಾಗೆ ಅಭದ್ರ ಮನಸ್ಥಿತಿಯಲ್ಲೇ ಬೀಳಿಸೋದು ಬಿಜೆಪಿಯ ಈ ಎಲ್ಲಾ ನಾಯಕರ ಉದ್ದೇಶವಾಗಿದೆ ಅಂತ ಹೇಳಿದ್ದಾರೆ ಅಭಿಸಾರ್ ಶರ್ಮಾ. ಮತ್ತು ಅದಕ್ಕಾಗಿ ಅವರು ಇಂತಹ ಏನೆಲ್ಲ ಕಸರತ್ತುಗಳನ್ನ ದಿನ ಬೆಳಗಾದ್ರೆ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಉತ್ತರ ಪ್ರದೇಶದ ಸಿಎಂ ಆದಿತ್ಯನಾಥ್ ಕಾಂಗ್ರೆಸ್ ವಿರುದ್ಧ ಮಾತಾಡುವಾಗ ಬಾಬ್ರಿ ಮಸೀದಿ ವಿಚಾರ ತರ್ತಾರೆ. ಮಂದಿರ ನಿರ್ಮಿಸಿ ಗೆದ್ದು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ವಾಸ್ತವ ಏನು ಅಂತಂದ್ರೆ, ಮಂದಿರದ ಹೆಸರಲ್ಲಿನ ಇವರುಗಳ ಕೀಳು ಮಟ್ಟದ ರಾಜಕಾರಣವನ್ನ ಅಯೋಧ್ಯೆಯ ಜನರೇ ತಿರಸ್ಕಾರ ಮಾಡಿದ್ದಾರೆ. ಅಯೋಧ್ಯೆ ಇರುವ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಸೋಲಿಸಿ ತಾವು ಕೊಡಬೇಕಿದ್ದ ಉತ್ತರವನ್ನ ಅಯೋಧ್ಯೆ ಜನ ಕೊಟ್ಟಾಗಿದೆ. ಆದ್ರೆ ಅದಿನ್ನೂ ಇವರಿಗೆ ಅರ್ಥ ಆಗ್ತಾನೆ ಇಲ್ಲ. ದ್ವೇಷ ಹರಡುವ ಕ್ಷುಲ್ಲಕ ರಾಜಕಾರಣವನ್ನೇ ಮುಂದುವರೆಸಿರುವ ಇವರು ಜನರ ಕಣ್ಣಲ್ಲಿ ಮತ್ತಷ್ಟು ಘನತೆಯನ್ನ ಕಳೆದುಕೊಳ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಚುನಾವಣೆ ಹೊತ್ತಲ್ಲಿ ಇಷ್ಟು ಹತಾಶರಾಗುವ ಸ್ಥಿತಿ ಬರ್ತಾ ಇರಲಿಲ್ಲ. ಒಂದ್ ಸತ್ಯ ಏನು ಅಂತಂದ್ರೆ, ರಾಮನ್ ಬಗ್ಗೆ ಇವರಿಗೆ ಗೌರವನೂ ಇಲ್ಲ, ರಾಮ ಇವರಿಗೆ ಬೇಕಾಗೂ ಇಲ್ಲ. ರಾಮನ ಆದರ್ಶ ಪಾಲಿಸೋದ ಇವರ ಇರಾದೇನೂ ಅಲ್ಲ. ಇವರಿಗೆ ಬೇಕಿರೋದು ರಾಮನ ಹೆಸರಲ್ಲಿ ಇವರದ್ದೇ ವಿಭಜಕ ರಾಜಕಾರಣ ಮಾಡೋದು ಮಾತ್ರ. ಕಡೆಗೆ ಇವರು ಸಮಾಜವನ್ನ ಒಡೆಯೋದಕ್ಕೆ, ಸಮಾಜದಲ್ಲಿ ದ್ವೇಷ ಹರಡೋದಕ್ಕೆ ಬಳಸ್ಕೊಳ್ತಾ ಇರೋದು ಕೂಡ ರಾಮನ ಹೆಸರನ್ನೇ ಅಂತ ಹೇಳಿದ್ದಾರೆ ಅಭಿಸಾರ್ ಶರ್ಮಾ. ಇವರಿಗೆ ಹಿಂದೂಗಳ ಬಗ್ಗೆನೂ ಕಿಂಚಿತ್ ಚಿಂತೆಯಾಗಲಿ ಕಾಳಜಿಯಾಗಲಿ ಇಲ್ವೇ ಇಲ್ಲ. ಇವ್ರು ಮಾಡ್ತಿರೋದು ಹಿಂದೂಗಳ ಮನಸ್ಸಿನಲ್ಲಿ ಭಯವನ್ನ ತುಂಬಿ ಅವರು ಮುಸ್ಲಿಮರನ್ನ ದ್ವೇಷ ಮಾಡುವಂತೆ ಮಾಡಿ ಅವರ ಓಟು ಗಳಿಸುವ ಹುನ್ನಾರವನ್ನ ಮಾತ್ರ. ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡೋರು ಇವರದ್ದೇ ಪಕ್ಷದವರಾಗಿದ್ದಾರೆ. ಮಹಿಳಾ ಕುಸ್ತಿಪಟುಗಳಿಗೆ ತಮ್ಮದೇ ಸಂಸದ ಲೈಂಗಿಕ ದೌರ್ಜನ್ಯ
ಸೂಚನೆ ನೀಡಿದ್ದ ಆರೋಪ ಹೊತ್ತಿದ್ರೆ ಆತನ ಮಗನಿಗೆ ಟಿಕೆಟ್ ನೀಡ್ತಾರೆ. ನಾರಿ ಶಕ್ತಿ ಅಂತೆಲ್ಲ ದೊಡ್ಡ ಮಾತಾಡುವ ಮೋದಿಯ ತವರು ಕ್ಷೇತ್ರ ವಾರಣಾಸಿಯಲ್ಲೇ ಬನಾರಸ್ ವಿವಿಯೊಳಗೆ ಹಿಂದೂ ಯುವತಿ ಮೇಲೆ ಇವರದ್ದೇ ಪಕ್ಷದವರು ಅತ್ಯಾಚಾರ ಎಸಗಿದ್ರೆ ಅವರಿಗೆ ರಕ್ಷಣೆಗೆ ನಿಲ್ತಾರೆ. ಬಲಾತ್ಕಾರಿಗೆ ಮತ್ತೆ ಪೆರೋಲ್ ಮೇಲೆ ಹೊರಗಿರೋಕೆ ಅವಕಾಶ ಕೊಡ್ತಿರೋರು ಇವರೇ. ನೂರಾರು ಮಹಿಳೆಯರ ಬಾಳನ್ನ ಹಾಳು ಮಾಡಿರುವ ಆರೋಪ ಹೊತ್ತ ಇವರ ಮಿತ್ರ ಪಕ್ಷದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಗ್ಗೆ ಮೌನ ವಹಿಸಿ ಕೂತವರು ಇವರೇ. ಇನ್ನೂ ಕರಾಳ ಏನು ಅಂತಂದ್ರೆ ಕಳೆದ ಚುನಾವಣೆಯಲ್ಲಿ ಆತನ ಪರವಾಗಿ ಮೋದಿನೇ ಮತ ಕೇಳಿದ್ರು. ಹಾಗಾಗಿ ಇವ್ರು ಮಾಡ್ತಾ ಇರೋದು ಹಿಂದೂಗಳ ರಕ್ಷಣೆಯನ್ನಂತೂ ಅಲ್ವೇ ಅಲ್ಲ, ಬದಲಿಗೆ ಸಮಾಜದ ಮಾನಸಿಕ ಸ್ವಾಸ್ಥ್ಯವನ್ನೇ ಹಾಳು ಮಾಡುವ ಕೆಲಸದಲ್ಲಿ ಈ ನಾಯಕರು ತೊಡಗಿದ್ದಾರೆ ಅಂತ ಹೇಳಿದ್ದಾರೆ ಅಭಿಸಾರ್ ಶರ್ಮಾ. ಇವರ ಮುಸ್ಲಿಂ ದ್ವೇಷದ ಮಾತುಗಳನ್ನ ಕೇಳಿಸಿಕೊಳ್ಳೋರು ಒಂದು ವಿಚಾರದ ಕುರಿತು ಯೋಚಿಸಲೇಬೇಕು. ಮೋದಿ ದೇಶದ ಪ್ರಧಾನಿಯಾಗಿ 10 ವರ್ಷ ಮುಗಿಸಿ 11ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಹಾಗಾದ್ರೆ ಅವರ ಆಡಳಿತದಲ್ಲಿ ಈಗಲೂ ಹಿಂದೂಗಳಿಗೆ ರಕ್ಷಣೆ ಸಿಕ್ಕಿಲ್ವಾ? ಇನ್ನೂ ಅವ್ರು ಯಾಕೆ ಮುಸ್ಲಿಮರಿಂದ ಅಪಾಯ ಇದೆ ಅಂತ ಹಿಂದೂಗಳನ್ನ ಹೆದರಿಸಿದ ವೋಟನ್ನ ಕೇಳ್ತಿದ್ದಾರೆ? ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ ಎಷ್ಟು ಸಮಯ ಆಯ್ತು? ಭಾರಿ ಶೌರ್ಯದ ಮಾತಾಡುವ ಅವರ ಆಡಳಿತದಲ್ಲಿ ಹಿಂದೂಗಳಿಗೆ ಭಯಪಡುವ ಸ್ಥಿತಿ ಇದೆಯಾ? ಅಸ್ಸಾಂನಲ್ಲಿ 2ನೇ ಬಾರಿಗೆ ಬಿಜೆಪಿಯದ್ದೇ ಸರ್ಕಾರ ಬಂದಿದೆ. ಈಗಲೂ ಹಿಂದೂಗಳು ಅಪಾಯದಲ್ಲಿದ್ದಾರಾ? ಯಾಕೆ ಇವರಿಗೆಲ್ಲ ಇನ್ನೂ ಇದೇ ಹಿಂದೂ ಮುಸ್ಲಿಂ ದ್ವೇಷದ ಚಿಲ್ಲರೆ ರಾಜಕಾರಣವನ್ನೇ ಮಾಡಿಕೊಂಡು ಅಸ್ತಿತ್ವ ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ? ಎಲ್ಲಿವರೆಗೆ ಇದೇ ಕೊಳಕು ಆಟ ಆಡ್ಕೊಂಡಿರ್ತಾರೆ ಇವರು? ಕಡೆಯದಾಗಿ ಈ ದೇಶದ ಜನತೆ ಅರ್ಥ ಮಾಡ್ಕೊಳ್ಬೇಕಾದ ಒಂದೇ ಒಂದು ಸತ್ಯ ಏನು ಅಂತಂದ್ರೆ, ದೇಶದಲ್ಲಿ ಖಂಡಿತವಾಗಿಯೂ ಜನರ ನಡುವೆ ಹಿಂದೂ ಮುಸ್ಲಿಂ ದ್ವೇಷ ಇಲ್ಲ. ಖಂಡಿತವಾಗಿಯೂ ಜನರ ನಡುವೆ ತಾರತಮ್ಯ ಭಾವನೆ ಇಲ್ಲ. ಎಲ್ಲವನ್ನ ಮತ್ತೆ ಬಿತ್ತುತ್ತಾ ವಾತಾವರಣವನ್ನ ವಿಷಮಯವಾಗಿಸ್ತಿರೋರು ರಾಜಕೀಯದವರು. ದೇಶದಲ್ಲಿ ಹಿಂದೂಗಳು ಖಂಡಿತ ಅಪಾಯದಲ್ಲಿಲ್ಲ. ಅಪಾಯದಲ್ಲಿರೋರು ಪ್ರಜಾಸತ್ತೆ ಮತ್ತು ಸಂವಿಧಾನದ ವಿರುದ್ಧ ಮನಸ್ಥಿತಿಯ ರಾಜಕೀಯ ಪಕ್ಷಗಳ ನಾಯಕರು. ನೆನ್ಪಿಡಿ, ಜನರನ್ನ ಭಯದಲ್ಲಿಡುವ ರಾಜಕಾರಣಿಗಳಿಗೆ ಇರೋದು ಜನರ ಬಗೆಗಿನ ಕಾಳಜಿಯಲ್ಲ, ಅವರಿಗೆ ಬೇಕಿರೋದು ಅಮಾಯಕರ ಓಟ್ಗಳು ಮಾತ್ರ ಅಂತ ಎಚ್ಚರಿಸಿದ್ದಾರೆ ಅಭಿಸಾರ್ ಶರ್ಮಾ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.